ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಮಕ್ಕಳೇ, ನಿಮ್ಮನ್ನೆಲ್ಲರನ್ನು ನಾನು ತಿರುಗಂದಾವರ್ತಿ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ಈ ಆತ್ಮಚಿಂತನೆ ಮತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ಸಮಯಕ್ಕೆ ಸರಿಯಾಗಿ ನಾವು ದೇವರ ಈ ಮುಂಜಾನೆ ವೇಳೆಯಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೂ ಮತ್ತು ದೇವರಿಂದ ನಾವು ಹೊಂದಬೇಕಾದಂಥ ನಮ್ಮ ಜೀವಿತಕ್ಕೆ ಸಂಬಂಧವಾದಂಥ ಆಶೀರ್ವಾದಗಳಿಗಾಗಿ ಕೂಡ ನಾವು ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕಾಗಿದೆ. ಪ್ರಿಯ ದೇವ ಮಕ್ಕಳೇ, ಬೈಬಲ್ ಹೇಳ್ತದೆ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಕರ್ತ ನಮಗೆ ಒಂದು ಒಳ್ಳೆಯ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಅದೇ ವಾಗ್ದಾನದಂತೆ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಮುಂದೆಗಿದ್ದುಕೊಂಡು ನನ್ನ ಸಹಾಯ ಹಸ್ತವನ್ನು ಚಾಚಿ ನಾನು ನಡೆಸುತ್ತೇನೆ ಎಂಬುದಾಗಿ ಕೂಡ ದೇವರು ತನ್ನ ಮಕ್ಕಳಿಗೆ ವಾಗ್ದಾನವನ್ನು ಮಾಡಿದ್ದಾನೆ. ಹಾಗೆ ಇನ್ನೂ ನಾವು ಅನೇಕ ವಾಗ್ದಾನಗಳನ್ನು ನಾವು ಸತ್ಯವೇದದಲ್ಲಿ ಕೇಳ್ಬೋದಾಗಿದೆ, ನಾವು ನೋಡ್ಬೋದಾಗಿದೆ, ನಾವು ಹೊಂದಿಕೊಳ್ಳಬಹುದಾಗಿದೆ. ಯಾಕೆ ದೇವರ ಮಕ್ಕಳಿಗೆ ಅನ್ವಯಿಸಲ್ಪಟ್ಟಂಥ ಅವರ ಸ್ಥಿತಿಗತಿಗಳಿಗೆ, ಅವರ ಆಗೋಗ ಸಂಗತಿಗಳಿಗೆ ದೇವರು ತಾನೇ ತನ್ನ ಭಕ್ತ ಜನರ ಮೂಲಕವಾಗಿ ಮಾತನಾಡಿದು ವಾಗ್ದಾನಗಳು ಅನೇಕಗಳುಂಟು. ದೇವರು ಆಯಾಯ ಕಾಲದಲ್ಲಿ ತನ್ನ ಭಕ್ತ ಜನರ ಮೂಲಕವಾಗಿ ಅಂತ ಹೇಳಿದರೆ ತನ್ನ ಪ್ರವದಿಗಳ ಮೂಲಕವಾಗಿ, ಸೇವಕರುಗಳ ಮೂಲಕವಾಗಿ ದೇವರು ಮಾತನಾಡಿದನ್ನು ನಾವು ಹಳೆ ಒಡಂಬಡಿಕೆ ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲೂ ಕೂಡ ನಾವು ನೋಡುವರಾಗಿದ್ದೇವೆ. ಪ್ರಿಯ ದೇವ ಮಕ್ಕಳೇ, ಅದರಂತೆ ಈ ಮುಂಜಾನೆ ವೇಳೆಯಲ್ಲಿ ದೇವರು ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಕೊಡುವಂಥ ವಾಗ್ದಾನ ಕೂಡ ಇದೇ ಆಗಿರುತ್ತದೆ. ನಾನು ನಿನ್ನನ್ನು ನಡೆಸುತ್ತೇನೆ ಎಂಬುದಾಗಿ, ನಾನು ನಿನ್ನನ್ನು ಕೈ ಹಿಡಿದು ಉದ್ಧರಿಸುತ್ತೇನೆ ಎಂಬುದಾಗಿ, ನಾನು ನಿನ್ನನ್ನು ಕೈ ಹಿಡಿದು ಕಾಪಾಡ್ತಾನೆ ಎಂಬುದಾಗಿ. ಮಾತ್ರವಲ್ಲ, ದೇವರ ವಾಗ್ದಾನಗಳು ನಮಗೆ ಅಮೂಲ್ಯವಾಗಿ ಕೊಡಲ್ಪಟ್ಟಿದೆ. ಅದೇನಂತ ಹೇಳಿದ್ರೆ, ಇದೇ ದಿವಸ ಮೊದಲುಗೊಂಡು ಕೊನೆಯವರೆಗೂ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಕರ್ತನ ವಾಗ್ದಾನ ಮಾಡ್ತೇನೆ. ಆದ್ದರಿಂದ ದೇವರು ಕೊಡುವಂಥ ವಾಗ್ದಾನಗಳನ್ನು ನಾವು ಹಿಡಿದುಕೊಂಡು ವಿಶ್ವಾಸ ಬಿಟ್ಟು ನಂಬಿಕೆ ಇಟ್ಟು ನಾವು ಮುಂದೆ 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 ಸಾಗುವಾಗ ನಮ್ಮ ಆತ್ಮಕ್ಕೆ ಸಿಕ್ಕುವಂಥ ಸಂತೋಷ ಮತ್ತೊಂದು ಸಂತೋಷ ನಮಗೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರಿಯ ನನ್ನ ದೇವ ಮಕ್ಕಳೇ, ನಮಗೆಲ್ಲರಿಗೂ ಉಚಿತಾರ್ಥನಾದಂಥ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕೊಟ್ಟದರಲ್ಲಿ ಎಷ್ಟೋ ದೇವರ ಒಂದು ಮಹಿಮೆ, ಆ ಮಹಿಮೆಯನ್ನು ಇವತ್ತು ನಾವು ಕಾಣಬಹುದಾಗಿದೆ. ಆದ್ದರಿಂದ ನಮ್ಮ ಪ್ಯೂರು ಅಂತ ಹೇಳಿದ್ರೆ, ನಮ್ಮದು ಕ್ಲೀನ್ ಅಂತ, ನಮ್ಮ ಸಂಪೂರ್ಣ ನಮ್ಮ ಭರವಸೆ, ನಮ್ಮ ನಂಬಿಕೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಇಡುವಂಥದ್ದೇ ಆಗಿರುತ್ತದೆ. ಆದ ಕಾರಣ ಪ್ರಿಯ ದೇವ ಮಕ್ಕಳೇ, ನಾನು ನಿಮ್ಮೊಂದಿಗೆ ತೆಗೆದುಕೊಂಡಂಥ ಆರಿಸಿಕೊಂಡಂಥ ದೇವರ ವಾಕ್ಯ ಯಾವುದಂತ ಹೇಳಿದರೆ, ಇಂದು ನಿಮ್ಮ ಆತ್ಮಿಕ ಜೀವಿತಕ್ಕೂ ಮಾನಸಿಕ ಜೀವಿತಕ್ಕೂ ಲೌಕಿಕ ಜೀವಿತಕ್ಕೂ ಶಾರೀರಿಕ ಜೀವಿತಕ್ಕೂ ದೇವರು ಕೊಡುವಂಥದ್ದು ಜಯದ ಜೀವಿತ ಎಂಬುದಾಗಿ ಬೈಬಲ್ ಭಾಳ ಸ್ಪಷ್ಟ ಬಗ್ಗೆ ಬರೆಯಲ್ಪಟ್ಟಿದೆ. ಆತನನ್ನು ನಂಬಿದ ಮಕ್ಕಳು ಜಯದ ಜೀವಿತವನ್ನು ಹೊಂದುತ್ತಾರೆ ಎಂಬುದಾಗಿ ಸತ್ಯವೇದನ ಮೇಲೆ ಓದಿಕೊಳ್ಳುತ್ತಾ ಇದ್ದೇವೆ. ಆದ ಕಾರಣ ಈ ಸಮಯದಲ್ಲಿ ನಾವು ನೋಡಬೇಕಾದ್ರೆ, ಆ ಜಯದ ಜೀವಿತವನ್ನು ನಾನು ಹೊಂದಬೇಕಾದ್ರೆ ನಾನು ಏನು ಮಾಡಬೇಕು ಎಂಬಂಥ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಇನ್ನೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವೆಲ್ಲರೂ ಜಯದ ಜೀವಿತವನ್ನು ಹೊಂದಿಕೊಳ್ಬೇಕಾದ್ರೆ, ಅದು ಪರಿಪೂರ್ಣವಾದಂಥ ಜಯವನ್ನು ಹೊಂದಿಕೊಳ್ಬೇಕಾದ್ರೆ, ಆ ಜಯದ ಜೀವಿತವನ್ನು ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಆದರೆ ಇದೇ ಪ್ರಶ್ನೆಗೆ ಪರಿಶುದ್ಧಾತ್ಮ ದೇವರು ನಮಗೆ ಉತ್ತರವನ್ನು ಕೊಡಲಿಕ್ಕಿದ್ದಾನೆ. ಆ ಉತ್ತರಕ್ಕಾಗಿ ನಾವು ಇವತ್ತು ಕೇಳಲಿಕ್ಕಿದ್ದೇವೆ. ಕೇಳಿದ ನಂತರ ನಾವು ಅದರ ಪ್ರಕಾರವಾಗಿ ಮಾಡಿದರೆ ಖಂಡಿತ ಇಂದಿನ ದಿವಸಗಳಲ್ಲಿ ಅಥವಾ ಇಂದಿನ ದಿನಗಳಲ್ಲಿ ನಾವು ಜಯವನ್ನು ಹೊಂದದೇ ಹೋಗಿರ್ಬೋದು, ಅಥವಾ ಜಯವನ್ನು ಕಾಣದೇ ಹೋಗಿರ್ಬೋದು. ಅಯ್ಯೋ, ಜಯ ನನಗೆ ಬರ್ತಾ ಇಲ್ಲ ಎಂಬುದಾಗಿ ಹೇಳ್ಬೋದು. ಆದರೆ ಈಗ ನನ್ನ ಜೀವಿತಗಳಲ್ಲಿ ಸೋಲಿನ ಮೇಲೆ ಸೋಲು ಅಥವಾ ಅಪಜಯದ ಮೇಲೆ ಅಪಜಯ. ಇನ್ನು ನನಗೆ ಯಾವಾಗ ಇದರಿಂದ ಮುಕ್ತನಾಗುವುದು, ಈ ಸೋಲಿನಿಂದ ಯಾವಾಗ ಮುಕ್ತನಾಗುವುದು ಎಂಬುದಾಗಿ ಒಂದು ವೇಳೆ ನೀವು ಯೋಚನೆ ಮಾಡ್ತಿರ್ಬೋದು, ಒಂದು ವೇಳೆ ನೀವು ಆಲೋಚನೆ ಮಾಡ್ತಿರ್ಬೋದು. ಪ್ರಿಯ ನನ್ನ ದೇವ ಮಕ್ಕಳೇ,
ಇದಕ್ಕೆ ದೇವರ ಆತ್ಮನು ನಮಗೆ ಒಳ್ಳೆ ಸಲಹೆಯನ್ನು ಕೊಡ್ತಾ ಇದ್ದಾನೆ. ಜಯವು ನಮಗೆ ಒದಗಿ ಬರಬೇಕಾದ್ರೆ, ಅಪಜಯ ಬಿಟ್ಟು ಹೋಗಬೇಕಾದ್ರೆ ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ವಾಕ್ಯವನ್ನು ಅನುಸರಿಸೋದು, ಅಂದರೆ ಯೇಸು ಕ್ರಿಸ್ತನನ್ನು ಅನುಸರಿಸೋದು, ಅಂದರೆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಬಿಡುವುದು, ಅಥವಾ ಯೇಸು ಕ್ರಿಸ್ತನನ್ನು ಆದುಕೊಳ್ಳೋದು. ಇದೊಂದನ್ನೇ ನಾನು ಮಾಡಿದರೆ ನನ್ನ ಮುಂದಿನ ದಿನದಲ್ಲಿ, ಇನ್ನುಳಿದ ದಿನಮಾನಗಳಲ್ಲಿ ಜಯದ ಮೇಲೆ ಜಯ, ಅದ್ಭುತ ಮೇಲೆ ಅದ್ಭುತ, ಬಿಡುಗಡೆ ಮೇಲೆ ಬಿಡುಗಡೆ ಎಂಬುದಾಗಿ ನಾವು ಹೇಳ್ತೇವಲ್ಲ, ಅದೇ ನಮ್ಮ ಜೀವಿತಕ್ಕೆ ಬರ್ತದೆ ಎಂಬುದಾಗಿ ಎರಡು ಮಾತಿಲ್ಲದೆ ನಾವು ಹೇಳಬಹುದಾಗಿದೆ. ಸ್ಪಷ್ಟವಾಗಿ ಪ್ರಿಯ ದೇವ ಮಕ್ಕಳೇ, ಅರ್ಥ ಮಾಡಿಕೊಳ್ಬೇಕಾಗಿದೆ, ಇದು ದೇವರ ಮಾತು ಆಗಿರ್ತದೆ, ಇದು ಮನುಷ್ಯರ ಮಾತು ಅಲ್ಲ. ಯಾಕೆಂದ್ರೆ ಮನುಷ್ಯನ ಮಾತಿನಲ್ಲಿ ಏನಂತ ಹೇಳಿದರೆ ಯಾವುದನ್ನು ನಾವು ಭರವಸೆ ನಾವು ಇಡಲಿಕ್ಕೆ ಅದು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ನಂಬಿಕೆಯನ್ನು ದೇವರ ಮುಂದೆ ತೋರಿಸಿಕೊಳ್ಳುವಾಗ, ನಮ್ಮ ವಿಶ್ವಾಸವನ್ನು ದೇವರ ಮುಂದೆ ತೋರಿಸಿಕೊಳ್ಳುವಾಗ ನಿಜವಾಗಿರುವುದು ಕಾಣುವಂಥದ್ದು ನಮಗೆ ಆಶೀರ್ವಾದವಾಗಿರ್ತದೆ. ಈ ದೇವರ ಆಶೀರ್ವಾದವು ನಮಗೆ ತೋರಿಕೊಡ್ತದೆ ಎಂಬುದಾಗಿ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಆದ್ದರಿಂದ ಈಗ ನನ್ನ ಕೆಲಸ, ನಿಮ್ಮ ಕೆಲಸ ಏನಂತ ಹೇಳಿದರೆ ಜಯದ ಜೀವಿತ. ಈ ಜಯದ ಜೀವಿತವನ್ನು ನಾವು ಹೊಂದಿಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ಅನುಸರಿಸುವಂಥದ್ದು ಅಥವಾ ಯೇಸು ಕ್ರಿಸ್ತನನ್ನು ಅನುಸರಿಸುವುದೆಂಬುದಾಗಿ ನಾವು ನೋಡಿಕೊಳ್ಳುತ್ತಾ ಇದ್ದೇವೆ. ಇದೇ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಏನಾಗಿದೆ, ಒಂದು ಒಳ್ಳೆಯ ಒಂದು ಪೌಷ್ಟಿಕವಾದಂಥ ಅದನ್ನು ನೋಡ್ತಾ ಇದ್ದೇವೆ, ಒಂದು ದೈವಿಕವಾದಂಥ ಏನಾಗಿದೆ ದೇವರ ವಾಕ್ಯದ ಆಹಾರವಾಗಿರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ನೋಡಿಕೊಳ್ಬೇಕಂತ ಹೇಳಿದರೆ ಸತ್ಯವೇದದಲ್ಲಿ ನಾವು 2 ಕೊರಿಂಥ 10 ನಾವು 5ನೇ ವಚನ ಗಮನಿಸುವಾಗ ಅಲ್ಲಿ ದೇವರಾತ್ಮನು ಪೌಲನ ಮೂಲಕವಾಗಿ ಕೊರಿಂಥದವರಿಗೆ ಹೇಳಿದ ಮಾತನ್ನು ಕೇಳಿಕೊಳ್ಳುವ. ಅಂದಿನ ಪೌಲನ ಕಾಲದಲ್ಲಿ ಪರಿಶುದ್ಧಾತ್ಮ ದೇವರು ಪೌಲನೊಂದಿಗೆ ಮಾತನಾಡಿದು ಆ ಕೊರಿಂಥದವರಿಗೆ ತಿಳಿಯಪಡಿಸೋದ್ರ ಬಗ್ಗೆ ನೋಡ್ತಾ ಇದ್ದೇವೆ. ಅದರಂತೆ ಅಂದು ದೇವರು ಮಾತಾಡಿದಂತೆ ಇಂದು ಕೂಡ ನಮಗೆ ಈ ದೂರದರ್ಶನಗಳ ಮೂಲಕವಾಗಿ ಈಗ ನಮಗೆ ಸಹ ಒಂದು ಸಂದೇಶವು ಇದು ಕೊಡಲ್ಪಟ್ಟಿದೆ. ಇಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಜಯದ ಜೀವಿತವನ್ನು ನಾನು ಹೊಂದಿಕೊಳ್ಬೇಕಾದ್ರೆ, ವಾಕ್ಯವನ್ನು ಹೊಂದಿಕೊಳ್ಬೇಕಂದ್ರೆ ಈ ನನ್ನ ಬಾಡಿಯಲ್ಲಿ, ಅದು ಈ ನನ್ನ ಶರೀರದಲ್ಲಿ ಯಾವುದೆಲ್ಲ ಕೊಳಕು ಬುದ್ಧಿ ಉಂಟು, ಯಾವುದೆಲ್ಲ ಕೆಟ್ಟ ಹವ್ಯಾಸ ಉಂಟು, ಯಾವೆಲ್ಲ ಕೆಟ್ಟ ಯೋಚನೆ ಉಂಟು, ಕೆಟ್ಟ ಹೃದಯ ಉಂಟು, ಕೆಟ್ಟ ಬಾಯಿ ಉಂಟು, ಇವೆಲ್ಲವೂ ನನ್ನ ಇಂದ್ರಿಯಗಳು ಏನಂತ ಹೇಳಿದ್ರೆ ಅಪಜಯಕ್ಕೆ ಕಾರಣವಾಗಿರುತ್ತದೆ. ಏಕೆಂದರೆ ಜಯವು ನನಗೆ ಬರುವಲ್ಲಿ ಅಪಜಯವು ನನಗೆ ಏನಾಗಿದೆ ಇದಾಗಿರುತ್ತೆ. ಅದು ಅಪಜಯವು ನನ್ನಿಂದ ಅಪಜಯವು ನನಗೆ ಬಿಟ್ಟು ಹೋಗಿ ಜಯವು ನನಗೆ ಬರಬೇಕಾದ್ರೆ ನನ್ನ ಶರೀರದಲ್ಲಿ ಹೋರಾಡುವಂಥ, ನನ್ನ ಶರೀರದಲ್ಲಿರ್ತಕ್ಕಂಥ ಎಲ್ಲ ವಿಧವಾದಂಥ ಎಲ್ಲ ಥರದ ಆಲೋಚನೆಗಳಿರ್ತಕ್ಕಂಥ ಒಂದು ವಿತರ್ಕ ಇರ್ಬೋದು, ಅದು ಕೆಟ್ಟ ಆಲೋಚನೆ ಇರ್ಬೋದು, ಅದು ಬೇಡವ ಸ್ವಭಾವ ಇರ್ಬೋದು. ಒಟ್ಟಿನಲ್ಲಿ ನನ್ನ ಆಧ್ಯಾತ್ಮಿಕ ಜೀವಿತಕ್ಕೆ ಅಥವಾ ನನ್ನ ಶಾರೀರಿಕ ಜೀವಿತಕ್ಕೆ, ನನ್ನ ಮಾನಸಿಕ ಜೀವಿತಕ್ಕೆ, ಈ ಲೌಕಿಕ ಜೀವಿತಕ್ಕೆ ಅಡ್ಡಗೋಡೆ ಆಗಿರ್ತದೆ. ಯಾವುದಕ್ಕೆಂದರೆ ಜಯವು ಬರುವಲ್ಲಿ ಅಪಜಯ ನನಗೆ ಅಡ್ಡಗೋಡೆ ಆಗಿರ್ತದೆ. ಅದರಿಂದ ಇದನ್ನೇ ಪೌಲನು ಭಾಳ ಸ್ಪಷ್ಟವಾಗಿ ಓದುವಾಗ ಪೌಲನು ಹೇಳುವಾಗೆ 2 ಕೊರಿಂಥ 10 ನಾವು 5ನೇ ವಚನ ಗಮನಿಸುವಾಗ ಅಲ್ಲಿ ಬೈಬಲ್ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಏನಂತ ಹೇಳಿದ್ರೆ, ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿಯಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ನಾವು ನೋಡ್ತಾ ಇದ್ದೇವೆ, ಸೆರೆ ಹಿಡಿದು ಎಂಬುದಾಗಿ ವಾಕ್ಯ ಓದ್ತಾ ಇದ್ದೆ. ಪ್ರಿಯರೇ, ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಲ್ಲಿ ನಾನು ಹೇಳುವಂಥ ಮಾತು ಯಾವುದಂತ ಹೇಳಿದರೆ ಸ್ಪಷ್ಟವಾಗಿದ್ದರೆ, ಜಯದ ಜೀವಿತವು ನಮಗೆ ಬರಬೇಕಾದರೆ ಕ್ರಿಸ್ತನಿಗೆ ವಿಧೇಯರಾಗಬೇಕಾಗಿದೆ ಅಥವಾ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿದೆ. ಇಲ್ಲಿ ಪೌಲನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನಮಗೆ ವಿರೋಧವಾಗಿ ಅಡ್ಡಿ ಮಾಡುವಂಥ, ಈ ನಮ್ಮ ಜೀವಿತಕ್ಕೆ ದೊರೆತನ ಮಾಡುವಂಥ, ನಮ್ಮ ಮೇಲೆ ಸತತವಾಗಿ ಯುದ್ಧ ಮಾಡುವಂಥ ಈ ಲೋಕಗಳು, ಲೋಕದ ಕೆಲವು ಸಂಗತಿಗಳು, ಲೋಕದ ಕೆಲವು ವಿಚಾರಗಳು, ಲೋಕದ ಅನೇಕ ಇದನ್ನು ನೋಡ್ತಾ ನಾವು ಗಮನಿಸುವಾಗೆ ಇವು ನಮ್ಮ ಮೇಲೆ ಅಧಿಕಾರ ಮಾಡುವುದಾಗಿರ್ತದೆ. ಯಾವ ರೀತಿ ಅಧಿಕಾರ ಮಾಡೋದು ಅಂತ ಹೇಳಿದ್ರೆ, ನಾವು ಅವುಗಳಿಗೆ ಆಸ್ಪದ ಕೊಟ್ಟರೆ ಮಾತ್ರ, ನಾವು ಅವುಗಳಿಗೆ ಒಳಗಾದ್ರೆ ಮಾತ್ರ.
ಏಕೆ ನಾವು ಅವುಗಳಿಗೆ ಒಳಗಾದರೆ ನಮ್ಮ ಮೇಲೆ ಅವು ದೊರೆತನ ಮಾಡ್ತದೆ. ನಾವು ಎಲ್ಲಿ ಹೊಂದಬೇಕಾದನ್ನು ಹೊಂದಿಕೊಳ್ಳಲಿಕ್ಕೆ ಬಿಡುವುದಿಲ್ಲ. ನಾವು ಯಾವುದನ್ನು ಪಡ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ನಾವು ಯಾವ ದಾರಿ ಒಳ್ಳೆ ದಾರಿಗೆ ಹೋಗ್ಬೇಕಾದ್ರೆ ಒಳ್ಳೆ ದಾರಿ ಇಡಲಿಕ್ಕೆ ಬಿಡುವುದಿಲ್ಲ. ಏಕೆಂದರೆ ಈ ಲೋಕವು ಅಂಥ ಲೋಕವಾಗಿರುವುದರಿಂದ, ಅಂಥ ಲೋಕದಲ್ಲಿ ಈಗ ಇರುವುದರಿಂದ ಈ ಲೋಕದಲ್ಲಿ ನಮ್ಮನ್ನು ದೇವರು ದೇವರು ನಮ್ಮನ್ನು ಇಟ್ಟಿದ್ದಾನೆ. ಹೇಗೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ, ನೀವು ಕ್ರಿಸ್ತನ ಮಗುವಾಗಿರಬೇಕೆಂದ್ರೆ ಇಟ್ಟಿದ್ದಾನೆ, ವಾಕ್ಯದ ಮಗುವಾಗಿರ್ಬೇಕೆಂದು ಇಟ್ಟಿದ್ದಾನೆ. ಯಾಕೆ ನಾವು ಯಾರಿಗೆ ವಿಧೇಯರಾಗಬೇಕು ಅವನಿಗೆ ವಿಧೇಯರಾಗಬೇಕೆಂದು ಇಟ್ಟಿದ್ದಾನೆ. ನಾವು ಯಾರಿಗೆ ಒಳಗಾಗಬೇಕು ಅವರಿಗೆ ಒಳಗಾಗಬೇಕೆಂದು ಇಟ್ಟಿದ್ದಾನೆ. ಯಾವುದಕ್ಕೆ ವಿಧೇಯರಾಗಬೇಕು, ಯಾರಿಗೆ ಒಳಗಾಗಬೇಕು? ದೇವರ ವಾಕ್ಯಕ್ಕೆ, ಅಂದರೆ ಯೇಸು ಕ್ರಿಸ್ತನಿಗೆ. ಈ ಯೇಸು ಕ್ರಿಸ್ತನಿಗೆ ಒಳಗಾದಂಥ ಮಕ್ಕಳಿಗೆ ಜಯವು ಇದ್ದೇ ಇರುತ್ತದೆ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ ಮಕ್ಕಳಿಗೆ ಬಿಡುಗಡೆ ಇದ್ದೇ ಇರುತ್ತದೆ. ಇದು ನಮ್ಮ ಜೀವಿತದ ಜಯದ ಜೀವಿತಕ್ಕೆ ಒಂದು ಮಾರ್ಗವಾಗಿರ್ತದೆ. ಇವತ್ತು ಅನೇಕ ಬಾರಿ ಸೋತು ಹೋಗುತ್ತಾರೆ, ಇವತ್ತು ಅನೇಕ ಬಾರಿ ಕೈ ಕಟ್ಟಲ್ಪಡ್ತದೆ, ಇವತ್ತು ಅನೇಕ ಬಾರಿ ನಾವು ಕೈ ಕೊಡಲಿಕ್ಕೆ ಇಲ್ಲ, ಅನೇಕ ಬಾರಿ ನಷ್ಟದ ಮೇಲೆ ನಷ್ಟ, ಅನೇಕ ವಿಷಯಗಳಲ್ಲಿ ತಾಪತ್ರ ಮೇಲೆ ತಾಪತ್ರ, ಇನ್ನು ಅನೇಕ ಬೇನೆಗಳ ಮಧ್ಯೆ ಬೇನೆಗಳು, ಅನೇಕ ಹೋರಾಟಗಳು, ಅನೇಕ ಇಕ್ಕಟ್ಟುಗಳು, ಅನೇಕ ಗೊಂದಲಗಳು, ಇವೆಲ್ಲವೂ ಮೇಲಿಂದ ಮೇಲೆ ದಿನಗಳು ಕಳೆದು ಹೋದಾಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಹೋಗಿರ್ತದೆ. ಇದಕ್ಕೆ ಕಾರಣ ಒಂದು ಹೇಳಬೇಕಂತ ಹೇಳಿದರೆ, ಇಂದು ನೀವು ಗ್ರಹಿಸಿಕೊಳ್ಳಿ, ನಾನು ಗ್ರಹಿಸಿಕೊಳ್ಳಬಲ್ಲೆ. ನೀವು ದೇವರ ಆಶೀರ್ವಾದ ಹೊಂದಿಕೊಳ್ಬೇಕಾದ್ರೆ, ದೇವರ ಒಂದು ಬಿಡುಗಡೆ ಹೊಂದಿಕೊಳ್ಬೇಕಾದ್ರೆ, ಜಯದ ಜೀವಿತ ಹೊಂದಿಕೊಳ್ಬೇಕಾದ್ರೆ ನಾನು ಮಾಡಬೇಕಾದ ಒಂದೇ ಒಂದು ಕೆಲಸ ಏನಂತ ಹೇಳಿದರೆ, ಕ್ರಿಸ್ತನಿಗೆ ವಿಧೇಯರಾಗುವುದಕ್ಕೆ ಬಹಳ ಪ್ರಾಮುಖ್ಯ. ಒಂದು ವಾಕ್ಯಕ್ಕೆ ವಿಧೇಯರಾಗುವುದು ಬಹಳ ಪ್ರಾಮುಖ್ಯ. ಅದಕ್ಕೆ ಪೌಲನು ಇಲ್ಲಿ ಕೊರಿಂಥದವರಿಗೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಬಹಳ ಸ್ಪಷ್ಟವಾಗಿ ಬರಿತಾ ಇದ್ದಾನೆ. ನೋಡಿ, ನಾವು ವಿತರ್ಕಗಳನ್ನು, ದೇವಜ್ಞಾನಗಳನ್ನು ದೇವರ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಬರಿಪಟ್ಟಿದೆ. ಉನ್ನತವಾಗಿರ್ತಕ್ಕಂಥದ್ರೆ ದೇವರ ವಾಕ್ಯ ಉನ್ನತವಾದುದು. ಈ ಲೋಕವು ಕೆಲವಿರತಕ್ಕಂಥ ಈ ಎಲ್ಲ ಕೊತ್ತಲುಗಳನ್ನು ನಮ್ಮ ಜೀವಿತಕ್ಕೆ ಹೋರಾಡುವಂಥ, ನಮ್ಮ ಮೇಲೆ ದೊರೆತನ ಮಾಡುವಂಥ ಎಲ್ಲ ಸಂಗತಿಗಳಿಗೆ ಅದು ಆಧ್ಯಾತ್ಮಿಕ ವಿರೋಧವಾಗಿಯೂ ಇದೆ. ಮತ್ತು ವಿಶೇಷವಾಗಿ ನಾವು ಕ್ರಿಸ್ತನ ಮುಖವಾಗಬಾರ್ದು, ನಾವು ವಾಕ್ಯದ ಮುಖವಾಗಬಾರ್ದು, ನಾವು ಬೆಳಕಿನವರಾಗಿರಬಾರ್ದು, ನಾವು ಬೆಳಕಿನ ಜೀವಿಸುವವರಾಗಿರಬಾರ್ದು, ಸತ್ಯದಲ್ಲಿ ಜೀವಿಸುವವರಾಗಿರಬಾರ್ದು, ಸಾಕ್ಷಿಯಲ್ಲಾಗಿರಬಾರ್ದು, ನಾವು ಒಳ್ಳೆಯ ದೇವರಿಂದ ಮಹತ್ವವನ್ನು ಹೊಂದಿಕೊಳ್ಳುವವರಾಗಿರಬಾರ್ದು ಎಂಬುದಕ್ಕೆ ಅನೇಕ ಈ ಲೋಕವು ನಮ್ಮ ಮೇಲೆ ಚಟುವಟಿಕೆಯನ್ನು ಮಾಡಿಕೊಳ್ತಾರೆ, ನಮ್ಮ ಮೇಲೆ ಅಧಿಕಾರ ಮಾಡುತ್ತದೆ. ಯಾಕೆಂದರೆ ನಾನು ಅವುಗಳಿಂದ ಚಟುವಟಿಕೆ ಒಳಗಾದರೆ, ನಾನು ವಿಧೇಯನಾದರೆ, ಅದಕ್ಕೆ ಒಳಪಟ್ಟರೆ ಅವು ನನ್ನ ಮೇಲೆ ಸುಲಭವಾಗಿ ದೊರೆತನ ಮಾಡಿ ನನಗೆ ಬರುವಂಥದ್ದನ್ನು ಲಾಭಾಂಶ, ಯಾವ ಲಾಭಾಂಶ? ದೇವರಿಂದ ಬರತಕ್ಕಂಥ ಲಾಭಾಂಶ, ಅದು ಜಯದ ಲಾಭಾಂಶ, ಬಿಡುಗಡೆ ಲಾಭಾಂಶ ಮತ್ತು ಸಮೃದ್ಧಿಯ ಲಾಭಾಂಶ ಮತ್ತು ಎಲ್ಲ ಥರದ ಸಿದ್ಧಿಯ ಲಾಭಾಂಶಗಳನ್ನು ನಮಗೆ ಕಡಿಮೆಗೊಳಿಸುವ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡ್ತೇವೆ, ಎಷ್ಟರ ಮಟ್ಟಿಗೆ ಇದರ ಮೇಲೆ ಕನ್ಸಲ್ಟ್ ಮಾಡಿಕೊಳ್ತೇವೆ, ಎಷ್ಟರ ಮಟ್ಟಿಗೆ ನಾವು ಆದಷ್ಟರ ಮಟ್ಟಿಗೆ ದೇವರೊಂದಿಗೆ ಅಂದರೆ ದೇವರ ವಾಕ್ಯವಾಗಿರುವಂಥ ಸತ್ಯವೇದದ ಒಂದು ಮಾತುಗಳೊಂದಿಗೆ ನಮ್ಮ ಸಂಪರ್ಕವನ್ನು ನಾವು ಒಳಪಟ್ಟು ಸಂಪರ್ಕವನ್ನು ನಾವು ಇಟ್ಟುಕೊಂಡು ನಮ್ಮ ಯಾತ್ರೆಯನ್ನು ಪ್ರಾರಂಭಿಸೋದಾಗಿದ್ದರೆ ಎಷ್ಟೋ ದೇವರಿಂದ ಒಂದು ಘನವಾದಂಥ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು, ಯಾಕೆಂದರೆ ಕ್ರಿಸ್ತನಲ್ಲಿ ನೋಡ್ತಾ ಇದ್ದೇವೆ, ಕ್ರಿಸ್ತನಿಗೆ ವಿಧೇಯರಾಗುವುದಕ್ಕೆ ಸೆರೆ ಹಿಡಿದು ಎಂಬುದಾಗಿ ವಾಕ್ಯದಲ್ಲಿ ಓದಿಕೊಳ್ಳುತ್ತಾ ಇದೆ ಪ್ರಿಯರೇ. ಆದ್ದರಿಂದ ಈ ವಿಷಯದಲ್ಲಿ ನಾವು ಭಾಳ ಸ್ಪಷ್ಟ ಬಗ್ಗೆ ನಾವು ಓದಿಕೊಳ್ಬೇಕಂತ ಹೇಳಿದರೆ ಇದು ಅಂಶವಾಗಿದೆ. ಜಯದ ಜೀವಿತವು ಕೇವಲ ಕ್ರಿಸ್ತನನ್ನು ನಂಬುವ ಜೀವಿತವಲ್ಲ, ಭಾಳ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ಅದ್ಭುತ ಆದರೆ ಏನಂತ ಹೇಳಿದ್ರೆ, ಸತತವಾಗಿ ಪ್ರತಿ ಕ್ಷಣ ನಾವು ಎಲ್ಲಿದ್ದರೂ, ಯಾವ ಕಡೆಯಲ್ಲಿದ್ದರೂ, ನಾವು ಯಾವ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಎಲ್ಲಿದ್ದರೂ ಕೂಡ ಅಂದರೆ ನಮ್ಮ ಅಂತರಾತ್ಮದಲ್ಲಿ, ನಮ್ಮ ಹೃದಯದ ಒಳಗಡೆ ವಾಕ್ಯವಿಟ್ಟುಕೊಂಡು, ವಾಕ್ಯವಾಗಿದ್ದ ಕ್ರಿಸ್ತನ ನಮಗೆ ಇಟ್ಟುಕೊಂಡು ಆತನ ನೆನಪಿಸಿಕೊಳ್ಳುತ್ತಾ, ನಾವು ಜ್ಞಾಪಕ ಮಾಡಿಕೊಳ್ಳುತ್ತಾ, ನಮ್ಮ ಭೂಮಿ ಯಾತ್ರೆಯನ್ನು ದಿನವೂ ಅಂದರೆ ಹಗಲು ರಾತ್ರಿ ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ಆ ಜ್ಞಾಪಕವನ್ನು ಮಾಡಿಕೊಂಡು ನಾವು ಮುಂದೆ
ಮುಂದೆ ಮುಂದೆ ಮುಂದೆ ಮುಂದೆ ಸಾಗುವುದಾಗಿದ್ದರೆ ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದ ಇದಾಗಿರುತ್ತದೆ. ಆದ್ದರಿಂದ ನಾವು ದೇವರಿಗೆ, ಕರ್ತನಿಗೆ ಸತತವಾಗಿ ವಿಧೇಯರಾಗಿ ನಡೆಯುವುದೇ ನಮಗೆ ಜಯದ ಜೀವಿತವಾಗಿರುತ್ತದೆ. ಸತತವಾಗಿ ನಡೆಯುವುದು, ಸತತವಾಗಿ ಅದನ್ನು ಹೊಂದಿಕೊಳ್ಳುವುದು. ವಿಶೇಷವಾಗಿ ನಾವು ನಮ್ಮ ಎಲ್ಲ ಯೋಚನೆಗಳನ್ನು, ವಿಶೇಷವಾಗಿ ಹೇಳಬೇಕಾದ್ರೆ ಬ್ರದರ್ ಪ್ರಿಯ ಸಹೋದರಿಗಳೇ, ವಿಶೇಷವಾಗಿ ನಮ್ಮ ಎಲ್ಲ ಯೋಚನೆಗಳನ್ನು, ನಮ್ಗೆ ಎಷ್ಟು ಯೋಚನೆ ಮಾಡ್ತವೆ, ಯಾವುದಕ್ಕೆಲ್ಲ ಯೋಚನೆ ಮಾಡ್ತವೆ, ಯಾವೆಲ್ಲ ಆಲೋಚನೆ ಮಾಡ್ತವೆ, ನಾವು ಅಭಿಪ್ರಾಯ ಇಟ್ಟುಕೊಳ್ತೇವೆ. ನಮ್ಮ ಯೋಚನೆಗಳಲ್ಲಿ ಇತರ ತಿಳಿಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಯೋಚನೆ ಯಾರಿಗೆ ಗೊತ್ತುಂಟು? ನನ್ನ ಯೋಚನೆ ದೇವರಿಗೆ ಮಾತ್ರ ಗೊತ್ತುಂಟು. ಅದಕ್ಕೆ ದೇವರು ವಾಕ್ಯ ಹೇಳ್ತಿದ್ದೆ, ನಿಮ್ಮ ಎಲ್ಲ ಯೋಚನೆಗಳನ್ನು ವಾಕ್ಯಕ್ಕೆ, ಕ್ರಿಸ್ತನಿಗೆ ಏನು ಮಾಡಬೇಕಂದ್ರೆ ವಿಧೇಯರಾಗುವಂತೆ ನಾವು ಮಾಡಬೇಕು. ನಾವು ದೇವರಿಗೆ ವಿಧೇಯರಾಗುವಂತೆ ಮಾಡಬೇಕು. ಯಾಕೆ ಬೈಬಲ್ ಭಾಳ ಪಟ್ಟಕ್ಕೆ ಬರಿಪಡಿದೆ. ಯೇಸು ಏನು ಒಂದು ಕಡೆ ಹೇಳ್ತಾನೆ, ಯೇಸು 55 ಬರುವಾಗ ಒಂದು ಮಾತಾಡಿದ್ರೆ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ, ನಿಮ್ಮ ಯೋಚನೆಗಳು ನನ್ನ ಯೋಚನೆ ಅಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂಥದ್ರಲ್ಲಿ ಈಗ ನನ್ನ ಯೋಚನೆ ಏನು, ನನ್ನ ಮಾರ್ಗ ಏನು, ನನ್ನ ಉದ್ದೇಶ ಏನು, ನನ್ನ ಕಾರ್ಯ ಯಾವುದು? ಹಾಗೆ ಈಗ ಈ ಒಂದು ಕಾರ್ಯಕ್ಕೆ, ಈಗ ನನ್ನ ಒಂದು ಈ ಉದ್ದೇಶಕ್ಕೆ ನಾನು ಸಫಲತೆಯನ್ನು ಕಾಣಬೇಕಾ, ಒಂದು ಜಯವನ್ನು ಕಾಣಬೇಕಾ, ನಾನು ಒಳ್ಳೆಯ ಒಂದು ಅಭಿವೃದ್ಧಿ ಆಶೀರ್ವಾದ ಹೊಂದಿಕೊಳ್ಬೇಕಾ? ನನ್ನ ಪಾಲಿಗೆ ನಾವು ಹೊಂದಿಕೊಳ್ಬೇಕಾದ್ರೆ ಒಂದೇ ಒಂದು ಕೆಲಸ ನೀವು ನಾನು ಮಾಡಬೇಕಂದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗೋದು. ಎಷ್ಟರ ಮಟ್ಟಿಗೆ ವಿಧೇಯರಾಗೋದು ಅಂತ ಹೇಳಿದ್ರೆ, ನನ್ನಲ್ಲಿ ತಗ್ಗಿಸುವಿಕೆಯ ಮನೋಭಾವನೆ, ವಿಧೇಯತ್ವದ ಮನೋಭಾವನೆ, ದೀನತೆಯ ಮನೋಭಾವನೆ, ಈ ಮನೋಭಾವನೆಯೊಂದಿಗೆ ನಾವು ಸತತವಾಗಿ ದೇವರಿಗೆ ಕೊಡುವಂಥದ್ದು ಘನ, ಮಾನ, ಮಹಿಮೆ, ಗೌರವ ಇತ್ಯಾದಿ ದೇವರಿಗೆ ನಾವು ಕೊಡತಕ್ಕದಾಗಿರ್ತದೆ. ಯಾವ ರೀತಿ ಕೊಡತಕ್ಕದಾಗಿದೆ? ಈ ನೊಂದು ಬೆಂದು ಹೋದಂಥ ನಮ್ಮ ಜೀವಿತಗಳಲ್ಲಿ ಸುಖ ಇರ್ಬೋದು, ಕಷ್ಟ ಇರ್ಬೋದು, ಅದು ಯಾವುದೇ ಕಂಡೀಷನ್ ಇರ್ಬೋದು, ಯಾವುದೇ ಪರಿಸ್ಥಿತಿ ಇರ್ಬೋದು, ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮ ಸ್ವಾಮಿಯನ್ನು ನಾವು ಮರೆಯದೆ ಆತನಿಗೆ ಯಾವಾಗಲೂ ವಿಧೇಯತ್ವವನ್ನು ಕೊಡುವುದರ ಮೂಲಕವಾಗಿ, ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸುವುದರ ಮೂಲಕವಾಗಿ, ಆತನ ಮಹಿಮೆಯನ್ನು ಹೊಂದಿಕೊಳ್ಳುವುದರ ಮೂಲಕವಾಗಿ ಈ ಭೂಸಂಚಾರ ಹೋಗುವಾಗ ನಮ್ಮ ಮುಂದಿರತಕ್ಕದ್ದು ಜಯ, ನಮ್ಮ ಮುಂದಿರತಕ್ಕಂಥ ಬಿಡುಗಡೆ ನಮ್ಮ ಪಾಲಿಗೆ, ನಮ್ಮ ಜೀವಿತಕ್ಕೆ ಅದು ಬಂದೇ ಬರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದಿಕೊಳ್ತೇವೆ. ಯಾವಾಗ? ಹೇಗೆ? ಕ್ರಿಸ್ತನಿಗೆ ವಿಧೇಯರಾದಾಗ ಮಾತ್ರ. ಪ್ರಿಯ ನನ್ನ ಸಹೋದರಿ, ಕ್ರಿಸ್ತನ ನಂಬುವುದು ಅದು ಜಯದ ಜೀವಿತವಲ್ಲ. ನಂಬುವುದು ಒಳ್ಳೆಯದು, ನಂಬಿ ಸತತವಾಗಿ ನಡೆಯೋದು ಒಳ್ಳೆಯದು ಅಂದರ್ಥ. ವಾಕ್ಯವನ್ನು ಗೊತ್ತಿದೆ, ವಾಕ್ಯ ತಿಳಿದಿದೆ, ವಾಕ್ಯ ನನ್ನಲ್ಲಿ ಉಂಟು ಅಂತೇಳಿ ವಾಕ್ಯ ಉಂಟು ಅಂತ ಹೇಳಿ ಅಲ್ಲ, ಅದಲ್ಲ, ಅದು ಜಯ ಜೀವಿತ ಅಲ್ಲ. ವಾಕ್ಯ ನನ್ನಲ್ಲಿ ಉಂಟು, ಆ ವಾಕ್ಯ ಹೊಂದಿದ್ದೇನೆ, ವಾಕ್ಯ ಕೇಳಿದ್ದೇನೆ, ವಾಕ್ಯವು ನನಗೆ ಗೊತ್ತಿದೆ, ಎಲ್ಲ ಒಳ್ಳೆಯದು. ಗೊತ್ತಿದ್ದಲ್ಲಿ, ತಿಳ್ಕೊಂಡಲ್ಲಿ, ಅರ್ಥ ಮಾಡಿಕೊಂಡಲ್ಲಿ ಆ ವಾಕ್ಯವೊಂದಿಗೆ ನಾನು ನಡಿಬೇಕು, ವಾಕ್ಯದೊಂದಿಗೆ ನಾನು ಜೀವಿಸಬೇಕು. ವಾಕ್ಯವನ್ನು ಬಿಟ್ಟು ನಾನು ಏನು ಮಾಡಲಿಕ್ಕೆ ಆಗುದಿಲ್ಲ. ಸ್ವಾಮಿ ಹೇಳಿದ ಒಂದು ಮಾತು ನೆನಪಿದೆ ನಮಗೆ. ಏನಂತೇಳಿ ಸ್ವಾಮಿ ಏನು ಹೇಳಿದ್ದು? ನೀವು ನನ್ನಲ್ಲಿ ಬಿಟ್ಟು ಏನು ಮಾಡಲಾರಿ ಅಂತೇಳಿ ಯೇಸು ಕ್ರಿಸ್ತನೊಂದು ಮಾತು ಹೇಳಿದ್ದಾನೆ. ನಿಜವಾಗಿ ಹೌದು. ನಾನಾಗಲಿ ನೀವಾಗಲಿ ಯೇಸುವನ್ನು ಬಿಟ್ಟು ಏನು ಮಾಡಲಿಕ್ಕೆ ಆಗುದಿಲ್ಲ. ಯೇಸು ನನಗೆ ನಿಮಗೆ ಗುರುವಾಗಿದ್ದಾನೆ. ಯೇಸು ನನಗೆ ಮತ್ತು ನಿಮಗೆ ಯಜಮಾನಾಗಿದ್ದಾನೆ. ಆತ ನನ್ನ ಪಾಲಿಗೆ ದೊರೆ, ನಿಮ್ಮ ಪಾಲಿಗೆ ದೊರೆ. ಆತ ನಿಮ್ಮ ಪಾಲಿಗೆ ವಿಮೋಚಕನಾಗಿದ್ದಾನೆ. ಅಂಥ ಕರ್ತನು, ಅಂಥ ವಿಮೋಚಕನು, ಅಂತ ಒಳ್ಳೆ ಯಜಮಾನನು ನಮ್ಮ ಮುಂದೆ ಇರುವುದರಿಂದ ಆತ ನಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಪ್ರಿಯ ನನ್ನ ದೇವ ಮಕ್ಕಳೇ ದೇವರ ವಾಕ್ಯದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಆದ ಕಾರಣ ಇಲ್ಲಿ ಪೌಲನು ಈ 2 ಕೊರಿಂಥ 10ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳುವ ಮಾತು ಅರ್ಥಗರ್ಭಿತವಾದದ್ದು. ಪ್ರಿಯ ಸಹೋದರಿ, ಅರ್ಥಗರ್ಭಿತವಾಗಿ ಹೇಳ್ತಾನೆ. ಅರ್ಥಗರ್ಭಿತವಾಗಿ ಅಲ್ಲಿ ವಿಶ್ವಾಸಿಗಳಿಗೆ ಧೈರ್ಯಪಡಿಸ್ತಾನೆ. ನೋಡಿ, ನಮ್ಮ ಪಾಲಿಗೆ ಯಾಕೆ ಇಷ್ಟೊಂದು ಸೋಲು? ಪೌಲ ಹೇಳ್ತಾನೆ, ನಮ್ಮ ಪಾಲಿಗೆ ಇಷ್ಟೊಂದು ಯಾಕೆ ಬಂಧನ, ಇಷ್ಟೊಂದು ಯಾಕೆ ಈಗ ಈ ಲೋಕವು ನಮ್ಮ ಮೇಲೆ ಒಂದೇ ಹಿಡಿತ ಏನಂತಂದ್ರೆ, ನಮ್ಮ ಯೋಚನೆಗಳು ಏನೇನೂ ಮಾಡ್ತದೆ, ನಮ್ಮ ಯೋಚನೆ ಏನೇನೂ ಆಲೋಚನೆ ಮಾಡ್ತದೆ. ನಮ್ಮ ಯೋಚನೆಗಳು ಕೆಲವು ಬಾರಿ ನೆಗೆಟಿವ್ ಆಗಿ, ನಕಾರಾತ್ಮಕವಾದ ಯೋಚನೆ, ಬೇಡವಾದ ಯೋಚನೆ, ನಾವು ಬಾಯಲ್ಲಿ ಒಂದು, ಆಲೋಚನೆಯಲ್ಲಿ ಒಂದು, ಹೃದಯದಲ್ಲಿ ಒಂದು, ನಾವು ಮಾಡೋ ಸ್ವಭಾವ ಹೇಗೆ ದೇವರಿಗೆ ಎಷ್ಟೋ ಪಟ್ಟು ವಿರೋಧವಾದ ರೀತಿಯನ್ನು ಮಾಡ್ತವೆ, ಎಷ್ಟು ವಿರೋಧವಾದ ರೀತಿಯಲ್ಲಿ ಹೋಗ್ತವೆ. ಹಾಗೆ ಆಗಬಾರ್ದು ಅಂತೇಳಿ ವಾಕ್ಯ ಹೇಳ್ತದೆ.
ಅದು ಹಾಗೆ ಆಗದಂತೆ ನಾವೇನು ಮಾಡಬೇಕು, ನಮ್ಮ ಯೋಚನೆಗಳನ್ನು ದೇವರಿಗೆ ನಾವೇನು ಮಾಡಕ್ಕೆ ಒಪ್ಪಿಸಿಕೊಡ್ಬೇಕು, ಸಮರ್ಪಣೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಓದ್ತಾ ಇದ್ವಿ. ಇದೇ ಒಂದು ಕಡೆ ಓದುವಾಗ ಬೈಬಲ್ ಹೇಳ್ತಿದೆ, ಓದಿಕೊಳ್ಳುವಾಗ ಫಿಲಿಪ್ಪದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ನಾವು 7ನೇ ವಚನ ಓದಿಕೊಳ್ಳುವಾಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ಕ್ರಿಸ್ತ ಯೇಸುವಿನಲ್ಲಿ ಉಂಟಾಗುತ್ತದೆ ಎಂಬುದನ್ನು ನೋಡ್ತಾ ಇದ್ವಿ ಅಲ್ವಾ. ನೋಡಿ ಎಷ್ಟು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾದ್ರೆ ಆ ವಾಕ್ಯವನ್ನು ಗಮನಿಸುವಾಗ ಬೈಬಲ್ ಹೇಳ್ತಾರೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಯೋಚನೆಗಳನ್ನು, ನಿಮ್ಮ ಹೃದಯಗಳನ್ನು, ನಿಮ್ಮ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುತ್ತದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನಿಜವಾಗಿ ಹೌದು. ಆದ ಕಾರಣ ದೇವರ ಮಾತುಗಳು ಎಲ್ಲಿಂದ ಎಲ್ಲಿಗೆ ಬರ್ತದೆ, ದೇವರ ಮಾತುಗಳು ಎಲ್ಲಿಂದಿಗೆ ನಮ್ಮ ನಡೆಸ್ತದೆ, ದೇವರ ಮಾತು ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಕೈ ಹಿಡುತ್ತದೆ, ದೇವರ ಮಾತು ನಮ್ಮನ್ನೆಲ್ಲವರಿಗೆ ಮುಂದೆ ನಡೆಸ್ತದೆ. ಬೈಬಲ್ ಬ್ರದರ್ ಪ್ರಿಯ ಸಹೋದರಿ ಬೈಬಲ್ ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ನಮ್ಮನ್ನು ನಡೆಸುತ್ತದೆ. ಅಂದರೆ ನಾವು ಈ ಲೋಕದಲ್ಲಿ ಇರುವಷ್ಟರ ಮಟ್ಟಿಗೆ, ನಾವು ಈ ಲೋಕದಲ್ಲಿ ಇರುವಷ್ಟು ಕಾಲ, ನಮ್ಮ ಕಾಲ ಎಷ್ಟು ಕಾಲ ಇದೆ ಆ ಕಾಲ ಉದ್ದಕ್ಕೂ, ನಮ್ಮ ಜೀವಮಾನ ಉದ್ದಕ್ಕೂ ಒಂದು ಕಡೆ ಕೀರ್ತನಗಾರ ಹೇಳ್ತಾ ಇದ್ದಾನೆ, ನಿಶ್ಚಯವಾಗಿ ನಿನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆ ಹಿಂಬಾಲಿಸಿದೆ ಎಂಬುದಾಗಿ ದೇವರ ಬಗ್ಗೆ ಓದಿಕೊಳ್ಳುತ್ತಾ ಇದ್ದೇವೆ. ಆದ ಕಾರಣ ದೇವರು ನಮ್ಮ ಜೀವಿತಗಳಲ್ಲಿ ಕೊಡುವಂಥದ್ದು, ಆತನು ಅನುಗ್ರಹಿಸುವಂಥದ್ದು, ಆತನು ನಮ್ಮ ಪಾಲಿಗೆ ಮುಂದೆ ಇಟ್ಟದ್ದು ಜಯ. ಆ ಜಯವನ್ನು ಹೊಂದಿಕೊಳ್ಬೇಕಾದ್ರೆ, ಆ ಜಯದ ಜೀವಿತವನ್ನು ಸಂತೋಷವಾಗಿ ನಾನು ಮಾಡಬೇಕಾದ್ರೆ, ನಾನು ಮಾಡಬೇಕಾದ ಒಂದೇ ಒಂದು ಕೆಲಸ ಏನಪ್ಪ ಅಂತ ಹೇಳಿದರೆ, ಕ್ರಿಸ್ತನನ್ನು ಅಂದರೆ ಅಥವಾ ಆತ ಆ ತಂದೆಯ ದೇವರು ಕ್ರಿಸ್ತನನ್ನು ಕೊಟ್ಟಿದ್ದಾನೆ, ಅಥವಾ ಕ್ರಿಸ್ತನಾಗಿರ್ತಕ್ಕಂಥ ವಾಕ್ಯವನ್ನು ಕೊಟ್ಟಿದ್ದಾನೆ, ಆ ವಾಕ್ಯಕ್ಕೆ ವಿಧೇಯರಾಗುವುದೇ ನಮ್ಮ ಕೆಲಸ. ಇದೊಂದನ್ನು ನಾನು ಮಾಡಿದರೆ, ಇದೊಂದನ್ನು ನಾನು ಕೈಕೊಂಡರೆ, ಇದು ಒಂದನ್ನು ವಿಧೇಯರಾದರೆ, ಇದೊಂದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಎಷ್ಟೋ ವರ್ಷಗಳಾಗಿರ್ಬೋದು ಜಯ ಸಿಕ್ಕದೆ, ಎಷ್ಟೋ ಸಮಯಗಳಾಗಿರ್ಬೋದು ನನಗೆ ಬಿಡುಗಡೆ ಕಾಣದೆ. ಇನ್ನು ನಮ್ಮ ಜೀವಿತಗಳಲ್ಲಿ ಕಣ್ಣೀರಿನ ಮೇಲೆ ಕಣ್ಣೀರು, ಎಷ್ಟೊಂದು ಕಣ್ಣೀರು, ಎಷ್ಟೊಂದು ದುಃಖ. ಯಾಕೆ ನನ್ನ ಪರಿಸ್ಥಿತಿ, ಯಾಕೆ ನನ್ನ ಹೀಗಾಯಿತು, ಯಾಕೆ ನನ್ನ ಮಕ್ಕಳ ಪರಿಸ್ಥಿತಿ ಹೀಗಾಯಿತು, ಯಾಕೆ ನಾವು ಹೀಗೆ ಇದ್ದಾಗಿದ್ದೇವೆ, ಒಂದು ಏನು ಸಕ್ಸಸ್ ಇಲ್ಲ, ಒಂದು ಏನು ಇಂಪ್ರೂವ್ಮೆಂಟ್ ಇಲ್ಲ, ಏನು ಒಳ್ಳೇದಾಗ್ತಾ ಇಲ್ಲ, ನಾವು ಇದ್ದ ಸ್ಥಿತಿಯಲ್ಲಿ ಇದ್ದೇವೆ. ಒಂದು ಆ ಮನೆಯವರು, ಪಕ್ಕದ ಮನೆಯವರು, ನೆರೆಕರವರು ಅವರು ಒಳ್ಳೇದಾಗ್ತಾ ಇದ್ದಾರೆ, ಅವರೆಲ್ಲರೂ ಇಂಪ್ರೂವ್ಮೆಂಟ್ ಆಗ್ತಾರೆ. ನನ್ನ ಜೀವಿತ ಯಾಕೆ, ನನ್ನ ಕುಟುಂಬ ಯಾಕೆ, ಅಥವಾ ನನ್ನ ಮಕ್ಕಳು ಯಾಕೆ? ಒಂದು ವೇಳೆ ನೀವು ಪರಿತಪ್ಪಿಸ್ತಿದ್ದೀರೋ, ಒಂದು ವೇಳೆ ನೀವು ಕೂಗಾಡ್ತಾ ಇದ್ದೀರೋ, ಒಂದು ವೇಳೆ ವ್ಯಸನಕ್ಕೆ ಒಳಗಾಗಿದ್ದರು, ಒಂದು ವೇಳೆ ಬೇತರಿಕೆಗೆ ಬಿದ್ದಿದ್ದರು, ಪ್ರಿಯ ನನ್ನ ಸಹೋದರಿ, ನನ್ನ ಹಿರಿಯರೇ, ಒಂದು ಮಾತನ್ನು ಹೇಳ್ತಾನೆ ಕೇಳ್ರಿ. ಇದಕ್ಕೆ ಒಂದೇ ಒಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಇರತಕ್ಕಂಥದ್ದು ಕೊರತೆ ಏನಂತ ಹೇಳಿದ್ರೆ, ವಾಕ್ಯಕ್ಕೆ ವಿಧೇಯರಾಗದೆ ಓದುವುದರಿಂದ. ಈ ವಾಕ್ಯಕ್ಕೆ ವಿಧೇಯರಾಗದೆ ಓದುವುದರಿಂದ ಅಲ್ಲಿ ಏನಾಯ್ತು, ಅಲ್ಲಿ ನಮಗೆ ತೊಂದರೆ ಬಂತು ಎಂಬುದು ನೋಡ್ತಾ ಇದ್ದೇವೆ. ಅದಕ್ಕೆ ಒಂದು ಕಡೆ ಯೇಸು ಹೇಳ್ತಿದ್ದಾನಲ್ಲ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ನೀವು ತವಕ ಪಟ್ಟರೆ, ಆ ತವಕ ನೀವು ಪಟ್ಟರೆ ಎಲ್ಲ ಬೈಬಲ್ ವಾಕ್ಯ ಬರೆಯಲ್ಪಟ್ಟಿದೆ, ಇವುಗಳು ಕೂಡ ಎಲ್ಲವೂ ನಿಮಗೆ ಸಮೃದ್ಧಿಯಾಗಿ ಕೊಡಲ್ಪಡುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳಬಹುದಾಗಿದೆ. ಆದ್ದರಿಂದ ದೇವರ ಮಾತು ನಿಶ್ಚಯವಾದದ್ದು, ದೇವರ ವಾಕ್ಯ ಸತ್ಯವಾದದ್ದು. ಹಾಗೆ ಸತ್ಯವಾಗಿರ್ತಕ್ಕಂಥ ಈ ದೇವರ ವಾಕ್ಯವನ್ನು ಮತ್ತೊಂದು ಬರ್ತಿ ಕನ್ನಡಿ ಅಂತಿರತಕ್ಕಂಥ ವಾಕ್ಯ, ನಮ್ಮ ಮುಂದಿರತಕ್ಕಂಥ ಈ ವಾಕ್ಯ, ಮಹಿಮೆಯಿಂದಿರತಕ್ಕಂಥ ವಾಕ್ಯ, ಇದನ್ನು ಹೆಚ್ಚೆಚ್ಚಾಗಿ ನಾವು ಹೊಂದಿಕೊಂಡು ಮುಂದೆ ಹೋಗುವುದು ಬಹಳ ಅದು ಒಳ್ಳೆಯದೆಂಬುದಾಗಿ ಸತ್ಯ ಮೇಲೆ ಓದಿಕೊಳ್ಳುವರಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಅವಿಧೇಯತ್ವಕ್ಕೆ ನಾವು ಏನು ಮಾಡಬೇಕಂದ್ರೆ, ಯಾಕೆ ನೋಡ್ತಾ ಇದ್ದೇವೆ, ಶಿಕ್ಷಿಸ ಸಿದ್ಧರಾಗುವುದು. ಯಾಕೆ ನಾವು ಅವಿಧೇಯತ್ವ ಭಾರತ ಪಟ್ಟ ಬಗ್ಗೆ ಓದಿಕೊಳ್ತಾ ಇದ್ದೇವೆ. 2 ಕೊರಿಂಥ 10ನೇ ಅಧ್ಯಾಯ ನಾವು 6ನೇ ವಚನ ಓದಿಕೊಳ್ಳುವಾಗ ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ನಾವು ಓದ್ತೇವೆ, ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಎಂಬುದನ್ನು ನೋಡ್ತಾ ಇದ್ದೇವೆ. ನೋಡಿ, ಇದೊಂದು ಬಹಳ ಪ್ರಾಮುಖ್ಯ ಬಗ್ಗೆ ಇಲ್ಲಿ ಅಪೊಸ್ತಲ ಪೌಲನು ಬಹಳ ಸ್ಪಷ್ಟ ಬಗ್ಗೆ ಹೇಳ್ತಾ ಇದ್ದಾನೆ. ಏನಂತಂದ್ರೆ, ನಿಮ್ಮ ವಿಧೇಯತ್ವವು ಯಾವ ರೀತಿ ವಿಧೇಯತ್ವ? ನಮ್ಮ ವಿಧೇಯತ್ವ ಯಾರಿಗೆ ನಾವು ತೋರಿಸುತ್ತೇವೆ? ದೇವರ ವಾಕ್ಯಕ್ಕೆ, ದೇವರ ವಚನಕ್ಕೆ. ದೇವರ ವಚನಕ್ಕೆ ನಮ್ಮ ವಿಧೇಯತ್ವವನ್ನು ತೋರಿಸುವಾಗ ಈ ಕಾರ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ನನ್ನ ಸಮಯ ದಾಟಿ ಹೋಗ್ತಾ ಇದ್ದೆ. ನಾನು ಈಗ ನೇರವಾಗಿ ಮುಂದೆ ಇದೇ ಸಂದೇಶವನ್ನು ದೇವರ ಚಿತ್ತವಾದರೆ ಬರುವ ಶನಿವಾರ ಕಂಟಿನ್ಯೂ ಮಾಡುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು 1 ನಿಮಿಷ ನಾನು ನಿಮಗೋಸ್ಕರ ಬಗ್ಗೆ ನಾನು ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಾವು ನಿನ್ನನ್ನು ಮನಸ್ಸಾರೆ ಆರಾಧಿಸುತ್ತೇವೆ.
ನಿನ್ನನ್ನು ಕೊಂಡಾಡಿ ಘನಪಡಿಸುತ್ತೇವೆ, ನಿನ್ನನ್ನು ಮಹಿಮೆಯನ್ನು ಪಡಿಸುತ್ತಾ ಇದ್ದೇವೆ. ಇಗೋ ನಿನ್ನ ಹಸ್ತವನ್ನು ನಿನ್ನ ಮಕ್ಕಳ ಮೇಲೆ ಚಾಚಿದೆಯಾ ಕರ್ತನೆ, ಇಗೋ ನಿನ್ನ ಮಹಿಮೆಯನ್ನು ನಿನ್ನ ಮಕ್ಕಳ ಮೇಲೆ ಚಾಚಿದೆಯಾ ಕರ್ತನೆ. ವಿಶೇಷವಾಗಿ ನಿನ್ನ ಮಕ್ಕಳು ಕೂತುಕೊಂಡು ನಿನ್ನ ಜೀವವುಳ್ಳಂಥ ವಾಕ್ಯವನ್ನು ಅವರು ಕೇಳಿಕೊಂಡರು. ಅದು ಯಾವುದಂತ ಹೇಳಿದ್ರೆ ಜಯದ ಜೀವಿತ. ಆ ಜಯದ ಜೀವಿತ ಹೇಗಂತ ಹೇಳಿದರೆ ನಿನ್ನ ವಾಕ್ಯಕ್ಕೆ ವಿಧೇಯರಾಗುವುದು, ಕ್ರಿಸ್ತನಿಗೆ ವಿಧೇಯರಾಗುವುದು, ನಿನ್ನ ಮಹಿಮೆಗೆ ವಿಧೇಯರಾಗುವುದು, ನೀನು ಪರಲೋಕದಿಂದ ಕೊಟ್ಟಂತ ವಾಕ್ಯವನ್ನು ಪಾಲಿಸುವಂಥದ್ದು ಎಂಬುದಾಗಿ ನೋಡಿದ್ದೇವೆ. ಆದ್ದರಿಂದ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಓ ಕರ್ತನೆ ಜಯವು ಮೂಡಿ ಬರಲಿ. ನಿನ್ನ ವಾಕ್ಯವನ್ನು ಅನುಸರಿಸುವಂಥ ಮಕ್ಕಳಿಗೆ ಬಿಡುಗಡೆ ಮೂಡಿ ಬರಲಿ. ಯಾವುದೇ ಅಡ್ಡಿಗಳು, ಒತ್ತಡಗಳು, ಇಕ್ಕಟ್ಟುಗಳು, ದೋಷಗಳು, ಯಾವುದೇ ಥರದ ಬಂಧನಗಳು, ಯಾವುದೇ ಪರಿಸ್ಥಿತಿಗಳು ಎದುರಾಗಿದ್ದರೂ ಈ ಮುಂಜಾನೆ ವೇಳೆಯಲ್ಲಿ ಅವುಗಳ ಅಪ್ಪಣೆಯನ್ನು ಕೊಡ್ತಾ ಇದ್ದೇನೆ. ಏಸು ಕರ್ತನ ಶಕ್ತಿ ಉಳ್ಳಂಥ ನಾಮದಲ್ಲಿ ಬಿಡುಗಡೆ ಆಗಲಿ. ಏಸು ಕರ್ತನ ಪವಿತ್ರ ಉಳ್ಳಂಥ ನಾಮದಲ್ಲಿ ಈ ಕ್ಷಣ ಬಿಡುಗಡೆ ಆಗಲಿ. ನಿನ್ನ ಪವಿತ್ರ ನಾಮದಲ್ಲಿ ಓ ಕರ್ತನ ಆಜ್ಞಾಪಿಸ್ತಾ ಇದ್ದೇನೆ, ಅಪ್ಪಣೆಯನ್ನು ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ನಿನ್ನ ಮಕ್ಕಳು ಹೊಂದಬೇಕಾದಂಥ ಬಾಧ್ಯತೆಯನ್ನು ಹೊಂದಿಕೊಳ್ಳುವಂತೆ ನಿನ್ನ ಅದ್ಭುತವನ್ನು ಮಾಡು. ನಿನ್ನ ಮಕ್ಕಳು ಒಳ್ಳೆ ಸಿದ್ಧಿಗೆ ಬರುವಂತೆ ಮಾಡು. ನಿನ್ನ ಮಕ್ಕಳು ಇಂಪ್ರೂವ್ಮೆಂಟ್ ಆಗುವಂತೆ ನೀನು ಮಾಡು. ನಿನ್ನ ಮಕ್ಕಳಿಗೆ ಎಲ್ಲ ವಿಷಯದಲ್ಲಿ ಜಯ ಬೀಳ್ತು ಬರುವಾಗಿ ನೀನು ಮಾಡು ಕರ್ತನೆ. ಓ ದೇವರೇ, ನೀನು ಹಾಗೆ ಮಾಡೋದಕ್ಕಾಗಿ ನಿನಗೆ ನಾ ಸ್ತೋತ್ರ ಸಲ್ಲಿಸುತ್ತಾ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಎಲ್ಲ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯವುಳ್ಳ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್, ಆಮೇನ್.